ನನ್ನ ಉದ್ದೇಶ ಇದ್ದದ್ದು ಐ ವಾಂಟ್ ಟು ಬಿಕಮ್ ನಂಬರ್ ಒನ್ ರಿಚೆಸ್ಟ್ ಮ್ಯಾನ್ ಅಂತ. ಒಂದು ಕಾಲಘಟ್ಟಕ್ಕೆ ಬಂದ ಮೇಲೆ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ರಿಚೆಸ್ಟ್ ಮ್ಯಾನ್ ಆಗಬೇಕು? ಓಕೆ, ಅದೇ ಫುಲ್ ರಿಚೆಸ್ಟ್ ಮ್ಯಾನ್ ಆಗೋದೆ. ಇವತ್ತಿನ ರಿಚೆಸ್ಟ್ ಮ್ಯಾನ್ದು ಆದಾಯ ಎಷ್ಟಿರ್ಬೋದು? 18 ಲಕ್ಷ ಕೋಟಿ ಅಂತ ಅನ್ಕೊಳ್ಳಿ. ಆ ದುಡ್ಡು ಇಟ್ಕೊಂಡು ನಾನು ಏನು ಮಾಡಲಿ? ಕ್ವಶನ್ ಮಾರ್ಕ್. ಆ ದುಡ್ಡನ್ನ ಹೆಂಗೆ ಯುಟಿಲೈಸ್ ಮಾಡಲಿ? ಕ್ವಶನ್ ಮಾರ್ಕ್. ನನಗೆ ಯಾಕೆ ಅದನ್ನು ದುಡಿಬೇಕು? ಕ್ವಶನ್ ಮಾರ್ಕ್. ನನಗೆ ಇದೆಲ್ಲ ಕ್ವಶನ್ ಮಾರ್ಕ್ ಬಂದಾಗ ನಾನು ಯೋಚನೆ ಮಾಡಿದೆ, ಇಲ್ಲ, ಐ ನೀಡ್ ಟು ಗೋ ವಿತ್ ಎ ಡಿಫ್ರೆಂಟ್ ಸೆಕ್ಟರ್, ಇಂಡಸ್ಟ್ರೀಸ್ಗೆ ಹೋಗಬೇಕು, ಮಾಡಬೇಕು. ಅದರಲ್ಲೆಲ್ಲ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ವಾಟ್ ನೆಕ್ಸ್ಟ್? ದೆನ್ ಐ ಸ್ಟಾರ್ಟ್ ಟು ಡೂ ಸಮಥಿಂಗ್. ಓಕೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕಿಂತ ಉಲ್ಟಾ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅನ್ಎಂಪ್ಲಾಯ್ಮೆಂಟ್ನ ನಿರ್ಮೂಲನೆ ಮಾಡಬೇಕು. ಅದಕ್ಕೋಸ್ಕರ ನಾನು ಇಂಡಸ್ಟ್ರೀಸ್ World's best strategist, king of deal closure, highest paid consultant, smart entrepreneur, international speaker, unique author. ಒಬ್ಬ ಕಾಮನ್ ಮ್ಯಾನ್ಗೆ ಲಕ್ಷ ದುಡಿದು ಅದನ್ನು ಮೇಂಟೈನ್ ಮಾಡೋದೇ ಕಷ್ಟ ಅನಿಸ್ತಾ ಇದೆ. ಆದರೆ ನಿಮ್ಮ ಹಾಗೆ ಕೋಟಿ ಕೋಟಿ ದುಡಿಯೋದು ಆಗಲಿ, ಅಂಥ ಮೈಂಡ್ಸೆಟನ್ನು ಬಿಲ್ಡಪ್ ಮಾಡೋದು ಹೇಗೆ, ಅಥವಾ ಈ ಕಾಮನ್ ಮ್ಯಾನ್ ಒಂದು ಲಕ್ಷದಿಂದ ಕೋಟಿಗೆ ಬಂದಾಗ ಅದನ್ನು ಮೇಂಟೈನ್ ಮಾಡೋದು ಹೇಗೆ? ಇದಕ್ಕೆ ಒಂದು ಉತ್ತರ ಕೊಡ್ತೀನಿ. ನೆನ್ನೆ ರಾತ್ರಿ ನಾನು ಸ್ಕ್ರಾಲ್ ಮಾಡ್ತಾ ಯೂಟ್ಯೂಬಲ್ಲಿ ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಒಬ್ರದ್ದು ವಿಡಿಯೋನ ಮಾಡಿದ್ರು. ಅಚಾನಕ್ಕಾಗಿ ಅದು ಬಂತು ಸ್ಕ್ರಾಲಲ್ಲಿ, ಅದನ್ನು ನೋಡಿದೆ ನಾನು. ಅವ್ರು ಬಂದು SS ಅಯ್ಯಂಗಾರ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಈಸ್ ಎ ವೆರಿ ಗುಡ್ ಸೈಂಟಿಸ್ಟು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅವಾಗಿಂದ ರಿಸರ್ಚ್ ಮಾಡ್ತಿರುವಂಥವ್ರು, ಒಂದು 50 years ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ತುಂಬ ಅವಾರ್ಡ್ ತಗೊಂಡಿದ್ದಾರೆ. ಮಲ್ಟಿ ಮಿಲಿಯನಿಯರ್ ಈಗ ಅವರು. ಅವರಿಗೆ ಮಂತ್ಲಿ ಸ್ಯಾಲರಿನೇ ಇವಾಗ 25 lakh 30 lakh US ಇಂದ ಬರ್ತಾ ಇದೆ. ಅಮೇರಿಕದಲ್ಲಿ ಒಂದು ಮನೆ ಇದೆ, ಇಂಡಿಯಾದಲ್ಲಿ ಒಂದು ಮನೆ ಇದೆ, ಫಾರ್ಮ್ ಹೌಸ್ ಇದೆ, ಎಲ್ಲ ಇದೆ. ಸಾವಿರಾರು ಕೋಟಿ ಇದೆ ನನ್ನ ಹತ್ರ. ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೈ ಆಮ್ ಟೆಲಿಂಗ್ ದಿಸ್ ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ ಅವ್ರಿಗೆ ದೇ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಿ ಮೋಡ್ ಆಫ್ ಅರ್ನಿಂಗ್. ಅಂದರೆ ನಾವು ಏನು ದುಡಿಬೋದು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಅದನ್ನು ಏನು ಮಾಡಬೇಕು ಅನ್ನುವಂಥ ಪ್ಲ್ಯಾನೇ ಇಲ್ಲ ಅವ್ರಿಗೆ. ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನುವಂಥ ಪ್ಲ್ಯಾನೇ ಇಲ್ಲ ಅವರಿಗೆ. ದೇ ಆರ್ ಬ್ಲೈಂಡ್ಲಿ ರನ್ನಿಂಗ್ ದೇರ್ ಅರ್ನಿಂಗ್ ನೋಡೋಕ್ಕೆ. ಈವನ್ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಜನ ಪೊಲಿಟಿಷಿಯನ್ಸ್ ಆಗ್ಬೋದು ಅಥವಾ ಸೋಕಾಲ್ಡ್ ಬಿಸ್ನೆಸ್ ಮ್ಯಾನ್ಸ್ಗಳಾಗ್ಬೋದು, ಅವ್ರಿಗೆ ಏನಕ್ಕೆ ಅರ್ನ್ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ದೇ ಆರ್ ಗೋಯಿಂಗ್ ಇನ್ ಎ ರೇಸ್. ಅವರು ಹೇಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತು ಅಂತಂದರೆ, ಜಸ್ಟ್ ಅರ್ನ್ ಮಾಡ್ಬೇಕು ಅಷ್ಟೇ. ನಂಬರ್ ಒನ್ ಬರ್ಬೇಕು. ವಾಟ್ ನೆಕ್ಸ್ಟ್ ಹತ್ರ ಇಲ್ಲ ಅವ್ರ ಹತ್ರ. ನಾನು SS ಅಯ್ಯಂಗಾರ್ ಸರ್ ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ, ಇಫ್ ಯು ನಾಟ್ ಸೆಟ್ ಎ ಮೈಂಡ್ ಸೆಟ್, ಹೇಗೆ ನಾವು ಅದನ್ನು ಖರ್ಚು ಮಾಡಬೇಕು ಅಥವಾ ಹೇಗೆ ನಾವು ಅದನ್ನು ಮಾಡಬೇಕು ಅನ್ನೋಂಥ ಮೈಂಡ್ ಸೆಟ್ ಮಾಡ್ಕೊಳ್ಳಿಲ್ಲ ಅಂದರೆ, ನೀವು ಎಷ್ಟು 1000 ಕೋಟಿ ದುಡೀತು ಅಂತಂದ್ರು ಈವನ್ ನಿಮಗೆ ಅದನ್ನು ಪ್ರಾಪರಾಗಿ ದಾನ ಮಾಡೋಕ್ಕೂ ಆಗಲ್ಲ. ಯಾರಿಗೆ ದಾನ ಮಾಡ್ತೀರಾ ಅದನ್ನು? 1000 ಕೋಟಿ ಇದೆ ಅಂದರೆ ಯಾರಿಗೆ ಕೊಡ್ತೀರಾ ನೀವು ಅದನ್ನು? ನಿಮ್ಗೆ ಏನೂ ಗೊತ್ತಾಗಲ್ಲ. ಯು ಆರ್ ಬ್ಲೈಂಡ್ ಟೋಟಲ್. ಸೊ ನೀವು ಆ ಥರ ಆಗಬಾರ್ದು ಅನ್ನೋದಿತ್ತು ಅಂದರೆ, ಫಸ್ಟು ನೀವು ಹೇಳ್ದಂಗೆ ನಿಮ್ಮ ಪ್ರಶ್ನೆಯಲ್ಲೇ ಇರುವ ಹಾಗೆ ನಾವು ಮೈಂಡ್ ಸೆಟ್ನ ಮಾಡ್ತಾ ಹೋಗ್ಬೇಕು. ಮೈಂಡ್ ಸೆಟ್ ಹೇಗೆ? ಈಗ ನನ್ನ ಎಕ್ಸಾಂಪಲ್ ಕೊಟ್ಟಾಗ ಅದನ್ನು ನಿಮ್ಮ ಜೀವನಕ್ಕೆ ನೀವು ಅದನ್ನು ಅಡಾಪ್ಟ್ ಮಾಡ್ತಾ ಹೋಗಿ. ನನ್ನ ಉದ್ದೇಶ ಇದ್ದದ್ದು ಐ ವಾಂಟ್ ಟು ಬಿಕಮ್ ನಂಬರ್ ಒನ್ ರಿಚೆಸ್ಟ್ ಮ್ಯಾನ್ ಅಂತ. ಒಂದು ಕಾಲಘಟ್ಟಕ್ಕೆ ಬಂದ ಮೇಲೆ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ರಿಚೆಸ್ಟ್ ಮ್ಯಾನ್ ಆಗಬೇಕು? ಓಕೆ, ಅದೇ ಫುಲ್ ರಿಚೆಸ್ಟ್ ಮ್ಯಾನ್ ಆಗೋದೆ. ಇವತ್ತಿನ ರಿಚೆಸ್ಟ್ ಮ್ಯಾನ್ದು ಆದಾಯ ಎಷ್ಟಿರ್ಬೋದು? 18 ಲಕ್ಷ ಕೋಟಿ ಅಂತ ಅನ್ಕೊಳ್ಳಿ. ಆ ದುಡ್ಡು ಇಟ್ಕೊಂಡು ನಾನು ಏನು ಮಾಡಲಿ? ಕ್ವಶನ್ ಮಾರ್ಕ್. ನನಗೆ ಆ ದುಡ್ಡನ್ನ ಹೆಂಗೆ ಯುಟಿಲೈಸ್ ಮಾಡಲಿ? ಕ್ವಶನ್ ಮಾರ್ಕ್. ನನಗೆ ಯಾಕೆ ಅದನ್ನು ದುಡಿಬೇಕು? ಕ್ವಶನ್ ಮಾರ್ಕ್. ನನಗೆ ಇದೆಲ್ಲ ಕ್ವಶನ್ ಮಾರ್ಕ್ ಬಂದಾಗ ನಾನು ಯೋಚನೆ ಮಾಡಿದೆ, ಇಲ್ಲ, ಐ ನೀಡ್ ಟು ಗೋ ವಿತ್ ಎ ಡಿಫ್ರೆಂಟ್ ಸೆಕ್ಟರ್, ಇಂಡಸ್ಟ್ರೀಸ್ಗೆ ಹೋಗಬೇಕು, ಮಾಡಬೇಕು. ಅದರಲ್ಲೆಲ್ಲ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ವಾಟ್ ನೆಕ್ಸ್ಟ್? ದೆನ್ ಐ ಸ್ಟಾರ್ಟ್ ಟು ಡೂ ಸಮಥಿಂಗ್. ಓಕೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕಿಂತ ಉಲ್ಟಾ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅನ್ಎಂಪ್ಲಾಯ್ಮೆಂಟ್ನ ನಿರ್ಮೂಲನೆ ಮಾಡಬೇಕು. ಅದಕ್ಕೋಸ್ಕರ ನಾನು ಇಂಡಸ್ಟ್ರೀಸ್ನ ಮಾಡಬೇಕು ಅಂತ. ಈಗೇನು ಇಂಡಸ್ಟ್ರೀಸ್ನ ಯಾಕೆ ಮಾಡಬೇಕು? ಯಾವ ಥರ ಇಂಡಸ್ಟ್ರೀಸ್ನ ಮಾಡಬೇಕು? ಅರ್ಲಿಯರ್ ಐ ವಾಸ್ ಥಿಂಕಿಂಗ್ ಓನ್ಲಿ ಗೋಯಿಂಗ್ ವಿತ್ ಎ ಪ್ರಾಫಿಟ್ ಆರ್ ಈ ಥರದ್ದು ಮಾಡಬೇಕು ಅಂದ್ಕೊಡ್ತಿದ್ದೆ. ರಿವರ್ಸ್ ಇಂಜಿನಿಯರಿಂಗ್ ಬಂದೆ ನಾನು. ದೆನ್ ಐ ಥಾಟ್ ಟು ಡೂ, ಓಕೆ, ಇಲ್ಲ, ನಾನು ಸೋಷಿಯಲ್ ಸರ್ವಿಸ್ ಅಂದರೆ ಜನಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇರುವಂಥ ಇಂಡಸ್ಟ್ರಿಗಳು ನಾನು ಮಾಡಬೇಕು. ಅದು ಯಾವ್ಯಾವ ಅವಶ್ಯಕತೆ ಇರುವಂಥ ಇಂಡಸ್ಟ್ರೀಸ್ಗಳು ಅದನ್ನು ಚೂಸ್ ಮಾಡ್ತಾ ಹೋಗಬೇಕು ಅಂತ ಮಾಡಿದೆ. ಸೊ ಅದಕ್ಕೆ ಬಂಡವಾಳ ಆಗ್ತಾ ಹೋದೆ, ಅದನ್ನು ಮಾಡೋಕ್ಕೆ ಹೋದೆ. ಬಟ್ ಯಾವಾಗ ನಾವು 4th time ಬ್ಯಾಂಕ್ರಪ್ಸಿ ಆದಮೇಲೆ ನೆಕ್ಸ್ಟ್ ಐ ಥಾಟ್, ಓಕೆ, ನೋ ಐ ಆಮ್ ಡೂಯಿಂಗ್ ಅಗೇನ್ ರಾಂಗ್ ಥಿಂಗ್ಸ್ನ ನಾನು ಮಾಡ್ತಾ ಇದ್ದೀನಿ. ನೋ, ದೇವ್ರು ನನಗೆ ಆ 4th time ಬ್ಯಾಂಕ್ರಪ್ಸಿ ಯಾಕೆ ಮಾಡಿದ್ದಾರೆ ಅಂತ ನನಗೆ ಈಗ ಅನ್ನಿಸ್ತಾ ಇರೋದು ಅಂತ ಹೇಳ್ತಂದರೆ, ಟು ಲರ್ನ್ ಹೌ ಟು ಸ್ಪೆಂಡ್ ಮನಿ ಅನ್ನುವಂಥದ್ದನ್ನ ನೀನು ಕಲ್ತ್ಕೊಳ್ಬೇಕು ಅನ್ನುವಂಥದ್ದು. ಯಾವುದಕ್ಕೆ ನೀನು ದುಡ್ಡು ಹಾಕಬೇಕು, ಯಾವ ಥರ ನಿನ್ನ ಜೀವನ ನಡೆಸ್ಕೊಡ್ಬೇಕು, ಈ ನಂಬರ್ ಒನ್ ರಿಚೆಸ್ಟ್ ಮ್ಯಾನ್ ಆದಾಗ ನೀನು ಮಾಡಬೇಕಾಗಿರುವಂಥ ಕರ್ತವ್ಯ ಏನು, ನಿನಗಿರುವಂಥ ಜವಾಬ್ದಾರಿ ಏನು ಅನ್ನುವಂಥದ್ದನ್ನ ಕಲಿಸ್ಕೊಡೋಕ್ಕೋಸ್ಕರ ದೇವ್ರು ನನ್ನ ಹತ್ರ ಮಾಡಿದ್ದೆ.
ಸೊ ನಾನೇನು ಮಾಡಿದೆ, ಎಗೈನ್ ನಾನು ಅದನ್ನು ಈಗ ನಾನು ಏನು ಅರ್ನ್ ಮಾಡ್ತಿದ್ದೀನಿ ಇದರಲ್ಲಿ ಒಂದು ಬಕೆಟ್ಸ್ ಅಂತ ಮಾಡಿಕೊಂಡೆ. ಐ ಕ್ರಿಯೇಟೆಡ್ ಎ ಬಕೆಟ್ಸ್. ಓಕೆ, ಬಕೆಟ್ 1, ಬಕೆಟ್ 2, ಬಕೆಟ್ 3, ಬಕೆಟ್ 4. ಸೊ ಒಂದು ಬಕೆಟಲ್ಲಿ ಬರುವಂಥದ್ದು ನನಗೆ ಬರುವಂಥ ಇನ್ಕಮ್ನ ನಾನೇನು ಮಾಡಿದೆ ಅಂತಂದರೆ ನನ್ನ ಪರ್ಸ್ನಲ್ ಲೈಫ್ಗೆ ಅಂತ ಒಂದು ಹಾಕ್ಕೊಂಡೆ, ನನ್ನ ಫ್ಯೂಚರ್ ಗೋಲ್ಗೆ ಅಂತ ಒಂದು ಹಾಕ್ಕೊಂಡೆ, ಫ್ಯೂಚರ್ಗೆ ಏನೇನು ಮಾಡಬೇಕು ಅಂತ ಮಾಡಿಕೊಂಡೆ. ಈ ಫ್ಯೂಚರ್ ಗೋಲು ಮತ್ತು ಫ್ಯೂಚರಲ್ಲಿ ಏನೇನು ಮಾಡಬೇಕು ಅನ್ನೋದಕ್ಕೆ ಎರಡು ಸೆಗ್ಮೆಂಟ್ ಮಾಡಿಕೊಂಡೆ. ಒಂದು ಪರಮಾತ್ಮ ಫೌಂಡೇಶನ್ನು, ಅದು ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ಅಂತಲೇ, CSR ಆ್ಯಕ್ಟಿವಿಟೀಸ್ಗೆ ಅಂತ. ಇನ್ನೊಂದು ಬಿಸ್ನೆಸ್ ಡೆವಲಪ್ಮೆಂಟು ಅನ್ನುವಂಥದ್ದು. ಸೊ ಈಗ ಓವರಾಲ್ ನಂದು ಡ್ರೀಮ್ ಏನಾಗಿದೆ ಅಂತ ಹೇಳ್ತು ಅಂತಂದರೆ, ಇಡೀ ಇಂಡಿಯಾನ ಟ್ಯಾಕ್ಸ್ ಫ್ರೀ ಮಾಡಬೇಕು, ಹಾಸ್ಪಿಟಲ್ ಎಜುಕೇಷನ್ ಫ್ರೀ ಆಗಿಸಬೇಕು, ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು. ದಟ್ ಶುಡ್ ಕಮ್ ಆ್ಯಸ್ ಎ ಸ್ಕಿಲ್ಡ್ ಎಜುಕೇಷನ್ ಅಂತ ಬರಬೇಕು. ಯಾಕೆಂದರೆ ಓದುವಂಥ 62 ಜನ ವಿದ್ಯಾರ್ಥಿನೂ ಕೂಡ ಬುದ್ಧಿವಂತರೇ ಆಗಿರ್ತಾರೆ. ಅಲ್ಲಿ ಒಬ್ರಿಗೆ ಮಾತ್ರ ರ್ಯಾಂಕ್ ಕೊಟ್ಟು ಅಥವಾ 10 ಜನಕ್ಕೆ ಮಾತ್ರ ರ್ಯಾಂಕ್ ಕೊಟ್ಟು ಇನ್ನು ಮಿಕ್ಕಿದಂಥ 50 ಜನನ ದಡ್ರು ಅನ್ನುವಂಥ ಕಾನ್ಸೆಪ್ಟ್ ಹೋಗಬೇಕು. ಎಲ್ಲರೂ ಕೂಡ ಬುದ್ಧಿವಂತರೇ, ಎಲ್ಲರಿಗೂ ಅವರಲ್ಲಿರುವಂಥ ಬುದ್ಧಿನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರನ್ನ ಸಮಾಜಕ್ಕೆ ಒಂದು ಕೊಡುಗೆ ಹಾಕ್ಕೊಡ್ಬೇಕು. ಅವ್ರನ್ನ ನೀವು ದಡ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಮೂಲೆ ಗುಂಪು ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಹಾಸ್ಪಿಟಲ್ ನಿರ್ಮಾಡುವಂಥದ್ದು. ನಮ್ಮ ದೇಶ ಯಾವ ದೇಶಕ್ಕೂ ಕಡಿಮೆ ಇಲ್ಲ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ರೈತನ ಅವನ ಬೆಳವಣಿಗೆನ ನಾನು ನೋಡಬೇಕು. ಆ ರೈತ ಹೇಗೆ ಡೆನ್ಮಾರ್ಕಲ್ಲಾಗ್ಬೋದು ಅಥವಾ ದೊಡ್ಡ ದೊಡ್ಡ ಪಾಶ್ಚಾತ್ಯ ದೇಶಗಳಲ್ಲಿ ಅವರು ಫಾರಿನರ್ಸ್ ಎಲ್ಲರೂ ಶ್ರೀಮಂತರು ಮಿಲೇನಿಯರ್ಸು ಫಾರ್ಮರ್ಸ್ ಆಗಿದ್ದಾರೆ. ಆ ಥರ ನಮ್ಮ ದೇಶದ ಫಾರ್ಮರ್ಸು ಮಿಲೇನಿಯರ್ಸ್ ಆಗಬೇಕು. ಅವರು ಆ ಥರ ಆ ರಿಚ್ನೆಸ್ನ ನೋಡಬೇಕು. ಯಾಕೆಂದರೆ ಅವರೇ ನಮ್ಮನ್ನು ಬದುಕಿಸ್ತಾ ಇರೋದು. ಅವರು ನಮ್ಗೆ ಇವತ್ತು ಊಟ ಕೊಡ್ತಾ ಇದ್ದಾರೆ. ಆ ರೈತರು ಊಟ ಕೊಡ್ತಿರೋದ್ರಿಂದನೇ ನಾವೆಲ್ಲ ಬದುಕಿದ್ದೀವಿ. ಸೊ ಅವ್ರನ್ನ ಆ ಲೆವೆಲಲ್ಲಿ ನೋಡಬೇಕು ಅಂತಂದರೆ ನಾನು ಅದಕ್ಕೆ ಏನಾದರೂ ಒಂದು ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ದೆನ್ ಐ ಪ್ಲ್ಯಾನ್ ಟು ಸ್ಟಾರ್ಟ್ ದಿಸ್ ಅಗ್ರಿಸಿಸ್ನೆಟ್. ಈ ಅಗ್ರಿಸಿಸ್ನೆಟ್ ಪ್ಲ್ಯಾನ್ ಇರೋದೇ ಅದೇ ಥರ. ಅಗ್ರಿಕಲ್ಚರ್ಗೆ ಸಿಸ್ಟಮ್ನ ತಂದು ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ಒಂದು ಬೇರೆ ಥರನೇ ಒಂದು ಆಯಾಮ ತರಬೇಕು ಅಂತ ಮಾಡ್ತಿದ್ದೀನಿ. ಆ್ಯಂಡ್ ಅದನ್ನು ಕೂಡ ಮಾಡ್ತೀನಿ. ಸೊ ನೀವೂ ಕೂಡ ಒಂದು ಬಕೆಟ್ ಅಂತ ಇಟ್ಕೊಡಿ. ಬರುವಂಥ ಇನ್ಕಮ್ನೆಲ್ಲ ಹಾಗೇ ಇಟ್ಟು ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನೇ ಎತ್ಕೊಳ್ಳಿ. ಯಾವಾಗ ಅಂತ ಹೇಳಿದ್ರೆ, ನೀವಿವಾಗ 10,000 ದುಡಿಬೇಕಾದ್ರೆ ನಿಮ್ಮ ಅವಶ್ಯಕತೆ 5,000 ಇದೆ ಅಂತ ಹೇಳೋದಾದರೆ, ನೀವು 1,00,000 ದುಡ್ದಾಗ್ಲೂ 5,000 ತಗೊಳ್ಳಿ. ಇನ್ನೊಂದು ಸ್ವಲ್ಪ ಲಕ್ಸುರಿ ಬೇಕು ಅಂದರೆ 10,000 ತಗೊಳ್ಳಿ. 1,000 ದುಡ್ದಾಗ 50% ಅಂತ ಹೋಗ್ಬೇಡಿ, 50,000 ಖರ್ಚು ಮಾಡ್ತೀನಿ ಅಂತ ಹೋಗ್ಬೇಡಿ. ಅದು ನಿಮ್ಮ ಮೂರ್ಖತನ ಆಗುತ್ತೆ. ಅರ್ಥ ಆಯ್ತಾ? 5,000 ತಗೊಳ್ತಿದ್ದವರು 10,000 ತಗೊಳ್ಳಿ. 10,000 ತಗೊಳ್ತಿದ್ದವರು ಮತ್ತೆ ಹಾಗೇನೇ ಮುಂದೆ ಹೋಗಿ ಒಂದು 10,000ನ ನೀವೇನು ಮಾಡಿ ಅಂದರೆ ಮುಂದಿನ ಬಿಸ್ನೆಸ್ಗೆ ಅಂತೇಳಿ, ಅಥವಾ ಒಂದು 50,000ನ ಮುಂದಿನ ಬಿಸ್ನೆಸ್ಗೆ ಅಂತೇಳಿ, ಒಂದು 10,000ನ CSR ಆ್ಯಕ್ಟಿವಿಟಿಗೆ ಅಂತೇಳಿ. ಇನ್ನೂ ಕೂಡ ನಿಮ್ಮ ಬಕೆಟಲ್ಲಿ ಎಷ್ಟು ಉಳಿದಿರುತ್ತೆ ಹೇಳಿ? ಈಗ 1,00,000 ದುಡ್ದಾಗ 5,000 ಇಲ್ಲಿ ಕೊಟ್ಟು 10,000ನೇ ಇಲ್ಲಿ ಕೊಡ್ತು ಅಂದರೆ ಇನ್ನೂ 90,000 ಇರುತ್ತೆ. ಅದರಲ್ಲಿ ಒಂದು 20,000ನ ಇದಕ್ಕೆ ಹಾಕ್ತು ಅಂತಂದರೆ ಇನ್ನೂ ಕೂಡ 70,000 ಇರುತ್ತೆ. 70,000ದಲ್ಲಿ ಇನ್ನೂ 20,000 ಕೊಟ್ಟರೆ ಇನ್ನೂ 50,000 ಬಕೆಟಲ್ಲಿ ಉಳಿದೇ ಇರುತ್ತೆ. ಸೊ ಅದು ಕಾರ್ಪಸ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನ ನಿಮಗೆ ಆದಾಯ ಬಂದಿದ ತಕ್ಷಣ ಚೇಂಜ್ ಮಾಡ್ದೇನೆ ನಾನೇ ಅದೇ ಕಂಟ್ರೋಲಲ್ಲಿ ನೀವು ಹೋಗ್ತಿತ್ತು ಅಂತಂದರೆ ಒಂದು ಪ್ಲ್ಯಾಂಡ್ ಆಗ್ತಾ ಹೋಗುತ್ತೆ. ಇದನ್ನು ಯಾವತ್ತೋ ಒಂದಿನ ಚೇಂಜ್ ಮಾಡ್ಕೊಳ್ಳುವಂಥದ್ದಲ್ಲ. ಡೇ 1ಇಂದನೂ ಕೂಡ ಅದೇ ಮೈಂಡ್ ಸೆಟ್ನ ನೀವು ಫಿಕ್ಸ್ ಮಾಡ್ಕೊಬಂತು ಅಂದರೆ ನಿಮ್ಗೇನು ಇದಾಗಲ್ಲ. ಇವತ್ತು ನಾನಂತೂ ಹಾಗೇ ಇದ್ದೀನಿ. ನಾನು ಇವತ್ತು ಎಷ್ಟೇ ಅರ್ನ್ ಮಾಡ್ತಾ ಇರ್ಬೋದು. ಇವತ್ತು ನಮ್ಮದು ಕನ್ಸಲ್ಟೆನ್ಸಿ ಫೀಸ್ ಅಂತಲೇ ಲಕ್ಷಾಂತರ ರೂಪಾಯಿ ಬಂತು ಅಂತಂದ್ರೂ ನನ್ನ ಸ್ಪೆಂಡಿಂಗ್ ಏನಿತ್ತು ಅದೇ ಸ್ಪೆಂಡಿಂಗಲ್ಲಿ ಹೋಗ್ತಾ ಇದ್ದೀನಿ. ಸ್ವಲ್ಪ ಲಕ್ಸುರಿಯಾಗಿ ಮಾಡ್ತಿರ್ಬೋದು, ಸ್ವಲ್ಪ ಬೇರೆ ಥರ ಹೋಗ್ತಿರ್ಬೋದು, ಆದರೆ ಅದು ಸ್ವಲ್ಪನೇ ಆಗಿರುತ್ತೆ ಹೊರತು ನಾನು ಅರ್ನ್ ಮಾಡೋದಕ್ಕೆ 50% ಖರ್ಚು ಮಾಡ್ತಿದ್ದೆ. ಇವಾಗಲೂ ನಾನು ಅರ್ನ್ ಮಾಡ್ತಿದ್ದೀನಿ 50% ಖರ್ಚು ಮಾಡಬೇಕು ಅಂತ ನಾನು ಲ್ಯಾವಿಶ್ನೆಸ್ ಮಾಡ್ತಾ ಇಲ್ಲ. ಸೊ ಅದೊಂದು ಮೈಂಡ್ ಸೆಟ್ ಮಾಡ್ಕೊಳ್ತಾ ಹೋಗ್ತೀನಿ. ಸರ್, ಐ ಆಮ್ ರೆಡಿ ಟು ಡೂ ಎನಿ ಜಾಬ್, ಬಟ್ ಐ ನೀಡ್ ಎಕ್ಸ್ಟ್ರಾ ಇನ್ಕಮ್ ಟು ಗ್ರೋ ಮೈ ಬೇಸಿಕಲ್ ಕಾಫಿ ಪ್ಲಾಂಟರ್. ಓಕೆ, ಐ ಆಮ್ ಎ ಫಿಲಮ್ ಎಡಿಟರ್ ಅಂತ ಹೇಳ್ತಾರೆ. ಸೊ ಪವನ್ ಶಾಸ್ತ್ರಿ ಅಂತ ಅಂದ್ಬಿಟ್ಟು ಯಾರೋ ಬರೆದಿದ್ದಾರೆ, ಐ ಆಮ್ ಎ ಫಿಲಮ್ ಎಡಿಟರ್ ಅಂತ ಅಂದ್ಬಿಟ್ಟು ಬರೆದಿದ್ದಾರೆ. ಸೊ ದಯವಿಟ್ಟು ಫಿಲಮ್ ಎಡಿಟ್ರಿಗೆ ಎನಾಫ್ ಆಪರ್ಚುನಿಟೀಸ್ ಸರ್. ನಂತರ ಮಿಡಲ್ ಕ್ಲಾಸಲ್ಲಿ ಇರೋ ಎಲ್ಲ ಜನರಿಗೆ ಫ್ರೀಯಾಗಿ ಯೂಟ್ಯೂಬ್ ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಸರ್ ಅಂತಿದೆ. ಎಲೆಕ್ಟ್ರಿಷಿಯನ್ ಅಂತ ಹೇಳಿದ್ದಾರೆ ಒಬ್ಬರು. ಸೊ ಎಲೆಕ್ಟ್ರಿಷಿಯನ್ಗೆಲ್ಲದಕ್ಕೂ ಕೂಡ ನಾನು ಎಲೆಕ್ಟ್ರಿಷಿಯನು ಎಲೆಕ್ಟ್ರಿಕಲ್ಸ್ಗೆಲ್ಲದಕ್ಕೂ ಇವತ್ತು ರಿಯಲ್ ಎಸ್ಟೇಟ್ ಬೂಮಿಂಗ್ ಆಗ್ತಿರೋದ್ರಿಂದ ತುಂಬಾ ಆಪರ್ಚುನಿಟೀಸ್ ಇದೆ.